ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಅದ್ಭುತವಾಗಿ ಈಸಿಯಾಗಿ ಒಂದು ಟೊಮೆಟೊ ರಸಂ ಮಾಡುವ ವಿಧಾನವನ್ನು ಕೂಡ ನೋಡೋಣ. ಇವತ್ತು ಇನ್ನೊಂದು ಹೊಸ ರೀತಿಯಲ್ಲಿ ತುಂಬ ಸುಲಭವಾಗಿ ಒಂದು ಟೊಮೆಟೊ ರಸಂ ಮಾಡುವ ಈಸಿಯಾಗಿ. ಇಲ್ಲಿ ಟೊಮೆಟೊ ಹಣ್ಣು ಮತ್ತು ತೊಗರಿಬೇಳೆಯನ್ನು ನಾನು ಕುಕ್ಕರಿಗೆ ಹಾಕಿ ಬೇಯಿಸಿಟ್ಟಿದ್ದೇನೆ. ಹಾಗೆ ಇದಕ್ಕೆ ಎಷ್ಟು ನೀರು ಬೇಕೋ ಅದಷ್ಟು ನೀರು ಹಾಕೋಣ. ತುಂಬಾ ಸುಲಭ ಅಂತ ಹೇಳ್ಬೋದು. ಈಗ ಗ್ಯಾಸ್ ಹಚ್ಚೋಣ. ಹಾಗೆ ಸ್ವಲ್ಪ ಅರಿಶಿನ. ತುಂಬ ಈಸಿ ಮೆಥಡ್. ಒಂದು 5-10 ನಿಮಿಷದಲ್ಲಿ ಈ ಸಾರು ಆಗೋಗ್ಬಿಡತ್ತೆ. ಹಾಗೆ ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು, ಸ್ವಲ್ಪ ಸಕ್ಕರೆ, ಕುದಿಬೇಕು ಇದು ಸರಿಯಾಗಿ. ಹಾಗೆ ಇದು ಮನೆಯಲ್ಲೇ ಮಾಡಿದ ಸಾಂಬಾರು ಪುಡಿ, ತುಂಬಾ ಚೆನ್ನಾಗಾಗತ್ತೆ. ಜೀರಿಗೆ, ಕೊತ್ತಂಬರಿ, ಹಾಗೆ ಸಾಸಿವೆ, ಮೆಣಸು ಎಲ್ಲ ಹಾಕಿ ಪುಡಿ ಮಾಡಿದ್ದು. ಇದನ್ನು ಕೂಡ 2 ಸ್ಪೂನ್ ಹಾಕ್ತಾಯಿದ್ದೀನಿ. ಕುದಿ ಬರೋವಾಗಲೇ ಹಾಕಬೇಕು ಇದನ್ನು. ತುಂಬಾ ಈಸಿ ಮೆಥಡಲ್ಲಿ ಬೇಗ ಆಗುವಂಥದ್ದು ಇದು. ಆಮೇಲೆ ಒಂದು ಗಮ್ಮತ್ತಿನ ಒಗ್ಗರಣೆ ಅಷ್ಟೇ. ಈಗ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಕಾಯಿ ಹಾಲು. ಕಾಯಿ ಹಾಲನ್ನು ಸ್ವಲ್ಪ ಸಾಕು ಕಾಯಿ. ಹಾಗೆ ಗ್ರೈಂಡ್ ಮಾಡಿ ಅದನ್ನು ಕೂಡ ಟೊಮೆಟೊ ರಸಮಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಹುಳಿಗೆ ಇಲ್ಲಿ ಹುಣಸೆಹಣ್ಣು ಹಾಕ್ತಾ ಇಲ್ಲ, ಲಿಂಬೆ ಹಣ್ಣನ್ನು ಹಿಂಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಸಾರು. ಈಗ ಇದಕ್ಕೊಂದು ಒಗ್ಗರಣೆ. ಉದ್ದಿನಬೇಳೆ ಒಂದು ಅರ್ಧ ಸ್ಪೂನು, ಸಾಸಿವೆ, ಮತ್ತು ಒಂದು ಅರ್ಧ ಸ್ಪೂನ್ ಜೀರಿಗೆ, ಎಣ್ಣೆ, ಹಾಗೆ ಒಂದು ಅರ್ಧ ಒಣಮೆಣಸು. ಈ ಕಡೆ ಕುದೀತಾ ಇರಬೇಕಾದ್ರೆ ಕರಿಬೇವು ಹಾಕಿಬಿಡೋಣ. ಒಗ್ಗರಣೆ ಆಗ್ತಾ ಇದೆ ಈಗ. ಸಾರು ಕೂಡ ಕುದೀತಾ ಇದೆ. ಒಮ್ಮೆನಾದರೂ ಟ್ರೈ ಮಾಡಿ. ನನ್ನ ಈ ಸಾರಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.